ಅಣ್ಣ ನಮಸ್ತೆ. ನಮಸ್ಕಾರ. ತಮ್ಮ ಹೆಸರು? ಯೋಗೀಶ್ ಅಂತ. ಯೋಗೀಶ್ ಅಂತ. ತಮ್ದು ಯಾವ ಊರಣ್ಣ? ನಮ್ದು ಮರಡಿ. ಮರಡಿನಾ? ಸಂತೆಬೆನ್ನೂರು ಹತ್ರ ಮರಡಿ. ಅಣ್ಣ ನೀವು ಇಲ್ಲಿ ತೋಟ ಏನು ಕೇಣಿ ಹಿಡ್ದಿರದ? ಕೇಣಿ ಅಂದ್ರೆ ಒಣ ಅಡಿಕೆ ಕೊಡ್ಬೇಕು ನಾವು ಹಸೆಕಾಯಿಗೆ. ಹೆಂಗಣ್ಣ? 1 ಕ್ವಿಂಟಲ್ ಹಸೆಕಾಯಿಗೆ 14 kg ಕೊಡ್ತೀವಿ. ಅಣ್ಣ ನೀವು ಅಡಿಕೆ ಏನು ಕೇಣಿ ಹಿಡಿಯಾರ? ಕೇಣಿ ಹಿಡಿಯೋರು. ಹೆಂಗ್ ಮಾತಾಡಿದ್ದೀರಣ್ಣ? ಇದು 1 ಕ್ವಿಂಟಲ್ ಹಸೆಕಾಯಿಗೆ 14 kg ಒಣ ಅಡಿಕೆ ಕೊಡಬೇಕು. 1 ಕ್ವಿಂಟಲ್ ಹಸೆಕಾಯಿಗೆ 14 kg ಒಣ ಅಡಿಕೆ ಕೊಡಬೇಕು. 14 kg ಒಣ ಅಡಿಕೆ ಕೊಡ್ತೀರಾ? ಅಣ್ಣ ಅಲ್ಲ ಎಷ್ಟು ವರ್ಷದಿಂದ ಮಾಡಿದ್ದೀರಾ ಅಣ್ಣ ಈ ತೋಟನ? ಈ ತೋಟ ಇಟ್ಲ ದುರ್ಗ ಸೈಡ್ ಬಂದು ಇದು 4ನೇ ವರ್ಷ. 4ನೇ ವರ್ಷನಾ? 4 ವರ್ಷದಿಂದನೂ ನೀವೇ ಮಾಡ್ತಿದ್ದೀರಾ? 4 ವರ್ಷದಿಂದ. ಅಣ್ಣ 1 ಎಕರೆಗೆ ಏನು ಹಸೆಕಾಯಿ ಬೀಳುತ್ತಣ್ಣ ತುಂಬ ಚೆನ್ನಾಗಿ ಇಳುವರಿ ಬಿದ್ದಿದ್ರೆ? ಹಸೆಕಾಯಿ ಜಾಸ್ತಿ ಲೆಕ್ಕ ಸಿಗಲ್ಲಣ್ಣ. ಒಣ ಅಡಿಕೆ ಬಹಳ ಚೆನ್ನಾಗೈತೆ ಅಂದ್ರೆ ಒಂದು 10 ಕ್ವಿಂಟಲ್ ತನಕ ಒಣ ಅಡಿಕೆ ಬೆಳಿಬೋದು. 10 ಕ್ವಿಂಟಲ್ ತನಕ? ಹೋದ್ಸರಿ ನಾವು ಇದೇ ತೋಟ ಕೆಡಿದ್ವಿ. 1 ಎಕರೆಗೆ ಮಿನಿಮಮ್ 9 ಕ್ವಿಂಟಲ್ ಸರಾಸರಿ ಬಂತು. 9 ಕ್ವಿಂಟಲ್ ಬಂತ? ಪರವಾಗಿಲ್ಲ, ಒಳ್ಳೆ ಇಳುವರಿನ? ಒಳ್ಳೆ ಇಳುವರಿ ಚೆನ್ನಾಗೈತಿ. ಈ ಸರಿ ಮಳೆ ಕಮ್ಮಿ ಆಗಿದೆಯಲ್ಲ? ಮಳೆ ಕಮ್ಮಿ ಆಗಿ ಅಯ್ಯೋ ಡ್ರಾಪ್ ಆಗಿದೆಯಾ? ಅಣ್ಣ ಎಷ್ಟು ದಿನಕ್ಕೊಮ್ಮೆ ನೀವು ಕಟಾಪ್ ಮಾಡ್ತೀರಾ? ತಿಂಗಳ ಮೇಲೆ 12 ದಿವಸ 13 ದಿವಸ. ತಿಂಗಳ ಮೇಲೆ 12 ದಿನ 13 ದಿನಕ್ಕೆ ಮಾಡ್ಬೇಕಾ? ಜಾಸ್ತಿ ಜನ ಬಿಟ್ರೆ ಏನಾಗುತ್ತಣ್ಣ? ಗೋಟ್ ಆಗುತ್ತೆ. ಗೋಟ ಆಗುತ್ತಾ? ಗೋಟ ಆದ್ರೆ ಯಾರಿಗೆ? ನಿಮಗೂ ಲಾಸು ರೈತರಿಗೂ ಲಾಸ್ ಅಲ್ಲ? ರೈತರಿಗೂ ಲಾಸು, ಆಮೇಲೆ ರೇಟ್ ಕಡಿಮೆ ಗೋಟಿಂದು. ಗೋಟು ಕರೆಕ್ಟ್ ಟೈಮಿಗೆ ಬಂದು ಮಾಡ್ಕೊಂಡು ಹೋಗ್ಬಿಡ್ತೀರಾ ಕೆಲಸಗಳನ್ನ? ಅಡಿಕೆನ ಎಷ್ಟು ಮಿಷಿನ್ಗೆ ಹಾಕ್ತೀರಾ ನೀವು ಕೈ ಸುಲಿಗೆ ಸುಲಿಸ್ತೀರಾ? ಎಲ್ಲ ಮಿಷಿನೇನಾ? ಮಿಷಿನ್ಗಿನ ಕೈ ಸುಲಿಗೆ ಉತ್ತಮ ಅಂತಾರಲ್ಲ ಅಣ್ಣ? ಕೈ ಸುಲಿಗೆ ಉತ್ತಮ. ಈಗ ಹೊಲ ಭಾಳ ಇದೆಯಲ್ಲ, ಜನ ಲೇಬರ್ಸ್ ಕಡಿಮೆ. ಅದೇ 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 ಸ್ವಲ್ಪ ಸ್ಮಾರ್ಟ್ ಆಗಿದಾರಲ್ಲ ಎಲ್ಲ ಹೆಣ್ಮಕ್ಳು. ಅದೇ 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 ಅಣ್ಣ. ಸುಲಿಸಿದಾದ್ಮೇಲೆ ಎಷ್ಟು ಬೇಯಿಸೋದು ಹೆಂಗೆ, ಯಾವ ಥರ? ಇದನ್ನು ಸ್ವಲ್ಪ ಬೇಯಿಸ್ಬೇಕು, ಪೌಡ್ರ್ ಹಾಕಿ ಕಾಚ್ ಹಾಕೊಂಡು ಬೇಯಿಸ್ತೀರಾ? ಎಷ್ಟು ಒಣಗಿಸ್ತೀರಣ್ಣ? ಬಿಸಿಲಿಗೆ ಸರಿಯಾದ ಬಿಸಿಲಿಗೆ ಒಂದು 5 ರಿಂದ 6 ದಿವಸ ಒಣಗಿಸ್ಲೇಬೇಕು. ಹೌದಾ? ಬಿಸಿಲು ಸ್ವಲ್ಪ ಕಮ್ಮಿ ಇತ್ತಪ್ಪ, ಮೋಡ ಮಳೆ ವಾತಾವರಣ ಇತ್ತು ಅವಾಗ? ಮೋಡ ಮಳೆ ವಾತಾವರಣದ್ರೆ 8-10 ದಿವಸ ತನಕ ಒಣಗಿಸಿದ್ವಿ. 10 ಒಣಗಿಸ್ಬೇಕಾಗುತ್ತಾ? ಒಣಗ್ಬೇಕು ಅಡಿಕೆ. ಚೆನ್ನಾಗಿ ಡ್ರೈ ಆದರೆ ನಿಮಗೆ ಅದು ಯಾವುದೇ ರೀತಿ ಡ್ಯಾಮೇಜ್ ಬರಲ್ಲ? ಡ್ಯಾಮೇಜ್ ಬರಲ್ಲ, ಒಳ ಕಾಡಿಗೆ ಆಗಲ್ಲ. ಕಪ್ಪು ಬರುತ್ತಾ? ಒಳಗೆಲ್ಲ ಡಸ್ಟ್. ಅಣ್ಣ ನೀವು ಎಷ್ಟು ವರ್ಷದಿಂದ ಅಲ್ಲೇ ತೋಟ ಮಾಡ್ತಿದ್ದೀರ? ಇದು 8ನೇ ವರ್ಷ. 8ನೇ ವರ್ಷನಾ? ಲಾಸು ಲಾಭ ಎರಡೂ ನೋಡಿದ್ದೀರಾ? ಏನು ಲಾಭ ನೋಡಿದ್ದೀರಾ? ಲಾಸು ಕಂಡಿವಿ, ಲಾಭನೂ ಕಂಡಿವಿ. ಹೌದಾ? ಇದರಲ್ಲಿ ಎಲ್ಲ ಥರ ಅನುಭವ ಪಟ್ಟಿದ್ದೀರಾ ಅಲ್ಲೇ? ಒಟ್ಟು ಅನುಭವ ಇದೆ. ಎಷ್ಟು ಮಾಡಿದ್ರು ಅನುಭವ ಸಾಲದೆ. ಹೌದಾ? ಏನು ಹಂಗೆ? ಅಡಿಕೆ ಇನ್ನೊಂದು ಪಟ್ಟು ಅಡಿಕೆ ಮಾಡ್ಬೇಕು. ರೇಟು ವೇರಿಯೇಷನ್ ಇರ್ತೈತಲ್ಲ. ಏನು ಮಾಡೋದು, ಒಂದೊಂದ್ಸರಿ ಇಳುವರಿ ಬರಲ್ಲ. ಹೌದಾ? ಅಡಿಕೆ ಇಳುವರಿ ಬರಲ್ಲ, ಮಾರ್ಕೆಟು ರೇಟು ಅಲ್ಲಿ ಹೆಂಗೆ ಇದು ಇರುತ್ತೋ ಆ ಥರ ಜಂಪ್ ಇರುತ್ತಲ್ಲ, ಆ ಥರ ಮೇಲೆ ರೈತರಿಗೆ ಹಿಡ್ಕೊಂಡವರಿಗೂ ಕೊಟ್ಟವರಿಗೂ ಉಳಿತಾಯನೂ ಇರುತ್ತೆ. ಹೌದಾ? ಚೆನ್ನಾಗಿರ್ತದೆ. ಈಗ ಒಬ್ರಿಗೆ ಲಾಸು ಒಬ್ರಿಗೆ ಕಮ್ಮಿ ಆದ್ರೆ ಆಮೇಲೆ ಈಗ ಇವರು ಹಿಡ್ಕೊಂಡಿರ್ತಾರೆ, ಈಗ ಒಣ ಅಡಿಕೆ ಹಿಡ್ಕೊಂಡ್ರೆ ಅಲ್ಲಿ ರೇಟ್ ಬಿದ್ದಿರ್ತದೆ. ತೋಟ ಇಲ್ಲಿ ಹಿಡ್ಕೊಂಡು ಬಂದಾಗ ಕೊಯ್ಲೇಬೇಕು ರೈತರು, ಅವಾಗ ಖರ್ಚು ಜಾಸ್ತಿ ಬರ್ತವೆ. ಇವತ್ತು ಮನುಷ್ಯ ಲೇಬರ್ಗೆ ಇಲ್ಲ ಅಂದ್ರೂ 700 ರೂಪಾಯಿ ಕೂಲಿ, ಕೊಯ್ಯರಿಗೆ 200 ರೂಪಾಯಿ ಕೂಲಿ. ಹೌದಾ ಅಣ್ಣ? ಈಗ ನೀವು ಎಲ್ಲ ಈಗ ಹಸಿಕಾಯಿ ಎಲ್ಲ ಹೊಡ್ಕೊಂತೀರಲ್ಲ, ಒಂದು ಲೋಡಿಗೆ ಎಷ್ಟು ಕ್ವಿಂಟಲ್ ಬರುತ್ತೆ ಅಣ್ಣ? 18 ಕ್ವಿಂಟಲ್ ಬರುತ್ತೆ. 18 ಕ್ವಿಂಟಲ್ ಬರುತ್ತೆ. ಬಾಡಿ ಮಟ್ಟ ಆದ್ರೆ? ಬಾಡಿ ಮಟ್ಟ 60 ಕ್ವಿಂಟಲ್ ಬರುತ್ತಲ್ಲ? ನಿಮಗೆ 1 ಕ್ವಿಂಟಲ್ ಹಸೆಕಾಯಿಗೆ ಏನು ಒಣಡಿಕೆ ಸಿಗುತ್ತಣ್ಣ? ಗೋಟು ರಾಶಿ ಎರಡು ಸೇರ್ಕೊಂಡು ಒಂದು 18 kg ಸಿಗುತ್ತೆ. ಅಷ್ಟು ಸಿಕ್ಕರೆ ನಿಮಗೆ ಖರ್ಚು ಕೂಲಿ ನಿಮ್ಮ ಉಳಿಯೋದು ಪಳೆಯೋದು ಎಲ್ಲ ವರ್ಕೌಟ್ ಆಗುತ್ತಲ್ಲ? ಒಂದೇ ಕಡೆ ತೋಟ ಹಿಡಿದ್ರೆ ವರ್ಕೌಟ್ ಆಗುತ್ತೆ.
ಸ್ವಲ್ಪ ಜಾಸ್ತಿ ಒಯ್ಬೇಕು. ಜಾಸ್ತಿ ಒಯ್ಬೇಕಲ್ಲ, ಒಂದು 30 ಲೋಡ್ ಗಂಟ್ಲೆ ಒಯ್ದ ನಡೀತದಲ್ಲ. ಅಣ್ಣ ಕಟಾಪು ಯಾವಾಗಿಂದ ಯಾವಾಗ ಸ್ಟಾರ್ಟ್ ಆಗುತ್ತೆ? ಆಗಸ್ಟ್ ಇದ್ದ ಹಾಂ, ಜನವರಿ ಅಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ. ಜನವರಿ. ಎಷ್ಟು ಕಟಾಪ್ ಮಾಡ್ತೀರಾ ಅಣ್ಣ? 4 ಕಟಾಪ್ ಮಾಡ್ತೀವಿ. 4 ಕಟಾಪ್ ಮಾಡ್ತೀರಾ? ಹಾಂ 4 ಕಟಾಪಲ್ಲೇ ಮುಗ್ದೋಗುತ್ತೆ. 4 ಕಟಾಪ್. ಅಣ್ಣ ಫಸ್ಟ್ನೇ ಕಟಾಪ್ ಜಾಸ್ತಿ ಬೀಳುತ್ತಾ, ಎರಡನೇ ಕಟಾಪ್ ಜಾಸ್ತಿ ಬೀಳುತ್ತಾ? ಫಸ್ಟು ಸೆಕೆಂಡು ಕಡಿಮೆನೆ, ಹಾಂ, ಮೂರನೇದು ಸ್ವಲ್ಪ ಚೆನ್ನಾಗಿ ಬೀಳುತ್ತೆ. ಮೂರನೇ ಚೆನ್ನಾಗಿ ಬೀಳುತ್ತಾ? ಅದೇ ಯಾವುದೇ ರೈತ ಏನಿಲ್ಲ, ತೋಟ ಚೆನ್ನಾಗಿ ಹಳ್ಳಿ ಕೂತ್ಕೋಬೇಕಂದ್ರೆ ಏನು ಮಾಡ್ಬೇಕಣ್ಣ ನೀವು ನಿಮ್ಮ ಅನ್ಬೋದು? ಮೇನ್ ಮಳೆ ಬರ್ಬೇಕಣ್ಣ. ಮೇನ್ ಮಳೆ ಬರ್ಬೇಕು. ಮಳೆ ಬರ್ಬೇಕು. ಹಾಂ, ಟೈಮ್ ಸರಿ ಮಳೆ ಬಂದ್ರೆ ಹಾಂ, ಎಲ್ಲ ಚೆನ್ನಾಗಿ, ಹಳ್ಳಿ ಡ್ರಾಪ್ ಆಗ್ದಲ್ಲೇ ಚೆನ್ನಾಗಿ ತೋಟ ಇರುತ್ತಲ್ಲ. ಆದಷ್ಟು ಸಗಣಿ ಗೊಬ್ಬರ ಯೂಸ್ ಮಾಡಿ. ಯಾವುದೇ ಹಸೆಕಾಯಿ ಕರೆಕ್ಟಾಗಿ ಟೈಮ್ ಅಪ್ಪ ಕೊಯ್ಯೋದು ಅಂದರೆ ಒಂದು ತಿಂಗಳ ಮೇಲೆ ಒಂದು 12 ದಿವಸ, ಒಂದು 12 ದಿನ ಅದ್ರ ಒಳಗೂ ಕೊಯ್ಬಾರ್ದು, ಅದ್ರ ಮೇಲೆ ಕೊಯ್ಬಾರ್ದು. 10 12 ದಿವಸ ನಡೀತದೆ. ನಡೀತದ. ಥ್ಯಾಂಕ್ ಯು ಅಣ್ಣ, ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ.